ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಅವಮಾನ ಅಂತ ಹೇಳ್ತಾ ಇದ್ದಾರೆ. ಈಗ ಬಿಜೆಪಿ ಜೆಡಿಎಸ್ ವಿರುದ್ಧದ ಪ್ರಕರಣಗಳಿಗೆ ಸಿಎಂ ಡೆಡ್ಲೈನ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ತನಿಖಾ ಹಂತದ ಹಾಗೂ ವರದಿ ಸಲ್ಲಿಕೆ ಆದ ಪ್ರಕರಣಗಳಿಗೆ 6 ತಿಂಗಳ ಡೆಡ್ಲೈನ್. 6 ತಿಂಗಳ ಒಳಗೆ ಯಾವುದಾದ್ರೂ ಪ್ರಮುಖ 3 ಪ್ರಕರಣಗಳಲ್ಲಿ ವಿಪಕ್ಷ ನಾಯಕರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ. ಇಟ್ ಫಾರ್ ಎ ಟ್ಯಾಕ್. ಸೊ 6 ತಿಂಗಳ ಒಳಗೆ ಜೈಲ್ ಅಥವಾ ಬೇಲ್ ಅನ್ನೋ ಹಂತಕ್ಕೆ ರಾಜಕೀಯ ಜಿದ್ದಿನ ರಾಜಕಾರಣ ಈಗ ಶುರು ಆಗ್ತಾ ಇದೆ. ಅಂದ್ರೆ ಇಲ್ಲಿಯವರೆಗೂ ಬಿಟ್ಟಿದ್ವಿ, ಇನ್ಮೇಲೆ ಶುರು ಮಾಡ್ತೀವಿ ಅಂತ ಹೇಳಿ. ಅಂದ್ರೆ ಇಲ್ಲಿಯವರೆಗೂ ನಡೀತಾ ಇದ್ದಿದ್ದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ಇನ್ಮೇಲೆ ನಡೆಯುವಂಥದ್ದು ಫೈಟ್ ಪಾಲಿಟಿಕ್ಸ್ ಅಂತ ಹೇಳಿ. ನೀವು ಹಿಂಗೆ ಮಾಡ್ತೀರಾ, ನಾವು ಹಿಂಗೆ ಮಾಡ್ತೀವಿ ಅಂತ ಹೇಳಿ. ಇಷ್ಟು ದಿನ ಸುಮ್ಮನಿದ್ವಿ, ಇನ್ಮೇಲೆ ಸುಮ್ಮನಿರಲ್ಲ ಅಂತ ಹೇಳಿ. ಸೊ ಅದೇ ಅದರ ಅರ್ಥ ಆಗುತ್ತೆ. ನಿನ್ನೆ ಹಲವು ಸಚಿವರು ಕೂಡ ಮಾತನಾಡ್ತಾ ಇದ್ರು. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ನಿನ್ನೆಯೂ ಕೂಡ ಹಲವು ಸಚಿವರು ಕೂಡ ಮಾತನಾಡ್ತಾ ಇದ್ರು, ಹೇಳ್ತಾ ಇದ್ದಿದ್ದು ನಾವು ಇಲ್ಲಿಯವರೆಗೂ ಹೋಗ್ಲಿ, ಸುಮ್ಮನೆ ಇರೋಣ ಅಂತೇಳಿ ಸುಮ್ಮನೆ ಇದ್ವಿ ಅಂತ ಹೇಳಿ. ಈಗ ನಾವು ಕೂಡ ಇದ್ರ ಬಗ್ಗೆ ತನಿಖೆಯನ್ನು ಜೋರು ಮಾಡ್ತೀವಿ ಅಂತಿದ್ದಾರೆ. ಅಂದ್ರೆ ಇನ್ಮೇಲೆ ರಿವೆಂಜ್ ಪಾಲಿಟಿಕ್ಸ್ ಶುರುವಾಗುತ್ತೆ. ಇಲ್ಲಿಯವರೆಗೂ ಇದ್ದಿದ್ದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಕರಿಬಹುದಾ ಸುಖೇಶ್? ಬೆಳವಣಿಗೆಗಳು ನೋಡಿದ್ರೆ ಹಾಗೆ ಅನಿಸುತ್ತೆ ಅರುಣ್. ಯಾಕಂದರೆ ಸಾಕಷ್ಟು ವಿಚಾರಗಳಲ್ಲಿ ಈ ಸರ್ಕಾರ ಬಂದ ಮೇಲೂ ಕೂಡ ನಡೆದುಕೊಂಡಂಥ ರೀತಿ ನೋಡ್ತಾ ಹೋದರೆ ಒಂದು ಹಂತಕ್ಕೆ ಕರ್ನಾಟಕದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ತುಂಬ ಚೆನ್ನಾಗಿ ನಡೀತಾ ಇತ್ತೇನೋ ಅಥವಾ ನಡೀತಾ ಇತ್ತು ಅನ್ನುವಂಥದ್ದು ಕೂಡ. ಆದರೆ ಈಗ ಸಿ ಎಂ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ಮೇಲೆ ನೀವು ನಮಗೆ ಕೊಟ್ರ, ನಾವು ಯಾಕೆ ನಿಮ್ಮನ್ನು ಬಿಡಬೇಕಾಗಾದರೆ ಅನ್ನುವಂತಹ ರಿವೆಂಜ್ ಪಾಲಿಟಿಕ್ಸ್ ಕಡೆಗೆ ತಿರುಗಿಕೊಳ್ತಿದೆಯೇನೋ ಅನ್ನುವಂಥದ್ದು ಕೂಡ ಈಗ ಮೂಡ್ತಾ ಇರುವಂಥ ಅನುಮಾನ. ಒಟ್ಟಾರೆ ಅವ್ರ ನಡೆಗಳು ಕೂಡ ಆಗಿದೆ. ಆದರೆ ಏನು ವಿಪಕ್ಷ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರುಗಳು ಆರೋಪವನ್ನು ಮಾಡಿದ್ರು, ಪಟ್ಟಿಯನ್ನು ಮಾಡಿದ್ರು, ಕೆಲವು ತನಿಖೆಗಳು ನಡೀತಾ ಇದ್ವು. ಅಲ್ಲೂ ಕೂಡ ಅದೇ ರೀತಿಯಲ್ಲಿ ಒಂದಷ್ಟು ಕ್ರಮಗಳಾಗಬೇಕು. ಒಂದು 6 ಮಂತ್ ಒಳಗಡೆ ಆಗಿ ಯಾವುದಾದ್ರು ಒಂದು 2-3 ಕೇಸ್ಗಳಲ್ಲಾದರೂ, ಪ್ರಕರಣಗಳಲ್ಲಾದರೂ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗುವಂಥ ರೀತಿಯಲ್ಲಿ ಅವರಿಗೆ ಬಿಸಿ ಮುಟ್ಟಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೈಪಾಳ್ಯದಲ್ಲಿ ಚರ್ಚೆಗಳು ನಡೆದಿದೆ. ಮತ್ತು ತನಿಖೆಯ ಭಾಗವಾಗಿರೋದ್ರಿಂದ ತನಿಖೆಯನ್ನು ಅಷ್ಟು ಕಟ್ಟುನಿಟ್ಟಾಗಿ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಿಕ್ಕೆ ಕೂಡ ಈಗ ಸರ್ಕಾರ ಮುಂದಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಅರುಣ್. ಓಕೆ, ಹಾಗಿದ್ದಾಗ ವಿರೋಧ ಪಕ್ಷಗಳು ಕೂಡ ಇದನ್ನ ಅಷ್ಟೇ ಫೇಸ್ ಮಾಡೋಕೆ ಈಗ ಸಿದ್ಧರಾಗಿದ್ದಾರೆ ಅಂತ ಅನಿಸುತ್ತಾ ನಿಮ್ಗೆ? ಯಾಕಂದ್ರೆ ಇಲ್ಲಿಯವರೆಗೂ ಅವ್ರ ಜೊತೆಗೆ ಹೋಗಿ ಅಲ್ಲಿ ಮಾತುಕತೆಯನ್ನ ಕೆಲವು ನಾಯಕರು ಮಾತನಾಡ್ತಾ ಇದ್ರು, DCM ಜೊತೆಗೆ, ಇನ್ನು ಕೆಲವರು ಸಿದ್ದರಾಮಯ್ಯನವ್ರ ಜೊತೆಗೆ ಹೋಗಿ ಮಾತುಕತೆಯನ್ನ ಮಾಡ್ತಾ ಇದ್ರು. ಇವೆಲ್ಲವೂ ಕೂಡ ಈಗ ಆಗೋದಿಲ್ಲ. ಇನ್ನೇನಿದ್ರು ಕೂಡ ಸ್ಟ್ರೇಟ್ ಫೈಟು ಅಥವಾ ಸ್ಟ್ರೀಟ್ ಫೈಟಿಗೆ ಬಂದು ತಲುಪುತ್ತೆ ಅಂತ ಅನ್ಸುತ್ತಾ ಈ ಬೆಳವಣಿಗೆ? ಖಂಡಿತ. ಯಾಕಂದರೆ ಎಲ್ಲರದ್ದು ಕೂಡ ಸರ್ವೈವಲ್ ಪ್ರಶ್ನೆನೇ ಆಗಿರುತ್ತೆ. ಯಾಕಂದರೆ ಈಗ ಯಾಕೆ ಕಾಂಗ್ರೆಸ್ನವರು ಮುಗಿಬೀಳಕ್ಕೆ ಮುಂದಾಗಿದ್ದಾರೆ, ವಿಪಕ್ಷಗಳ ವಿರುದ್ಧ ಅವರ ಕೇಸನ್ನು ನೋಡ್ತೀವಿ, ಜಾಲಾಡ್ತೀವಿ ಅನ್ನುವಂಥದ್ದು. ಈಗ ಇವರು ಸರ್ವೈವಲ್ ಆಗಬೇಕಾದಂಥ ಅನಿವಾರ್ಯತೆ ಬಂದಿರೋದ್ರಿಂದ ಸಹಜವಾಗಿ ಆ ಪ್ರತಿಕ್ರಿಯೆಯನ್ನು ಬಂದಿರ್ಬೋದು. ಹಾಗಂತ BJP ಅವಧಿಯಲ್ಲೂ ಕೂಡ ಕಾಂಗ್ರೆಸ್ ಅವಧಿಯಲ್ಲಿ ಆದಂಥ ಏನಾದರೂ ಭ್ರಷ್ಟಾಚಾರ ಇದ್ದರೆ, ಹಗರಣ ಇದ್ದರೆ ಅದನ್ನೇನು ಬಟಾಬಯಲು ಮಾಡಿದ್ರ ಅಥವಾ ಜೈಲಿಗಟ್ಟಿದ್ರ ಕೇಳಿದ್ರೆ ಅವರು ಕೂಡ ಮಾಡಿರಲಿಲ್ಲ. ಇದೇ ಸಂದರ್ಭದಲ್ಲಿ ಇವರು ಕೂಡ ಅದನ್ನು ಮಾಡ್ತಾ ಇಲ್ಲ. ಅಂದರೆ ಈಗ ಮೊದಲ ಬಾರಿಗೆ ಈ ರೀತಿಯ ಒಂದು ಹೇಳಿಕೆಗಳು ಅಥವಾ ಒಂದು ಪ್ರಯತ್ನಗಳು ಶುರುವಾಗಿದೆ ಅಂದರೆ ಇದುವರೆಗೆ ನಡೆದಿದ್ದು ಪೂರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇರಲ್ಲ. ಆದರೆ ಹಾಗಂತ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಇನ್ನೊಬ್ಬರ ಮೇಲೆ ಕ್ರಮ ಆಗುವಂಥದ್ದು ನಡೆಯುತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.